ಹಲೋ, ನಮಸ್ತೆ ಎಲ್ರಿಗೂ. ಬಿಸಿಲು ಬಂತು ಅಂತಂದರೆ ಸಾಕು, ನಮ್ಮ ಸೌಂದರ್ಯ ತುಂಬ ಹಾಳಾಗೋಗುತ್ತೆ ಅಂತ ತುಂಬ ಚಿಂತೆ ಮಾಡ್ತೀವಿ. ಮುಖ ಕಪ್ಪಾಗುತ್ತೆ, ಬಿಸಿಲು ಓಡಾಡಿದ್ರೆ ಕಣ್ಣು ಸುಸ್ತಾದಾಗ ಕಾಣುತ್ತೆ, ಕೂದಲು ರಫ್ ಆಗುತ್ತೆ, ಕೈ ಕಾಲಿನ ಚರ್ಮ ಎಲ್ಲ ಕಪ್ಪಾಗುತ್ತೆ. ಸಿಕ್ಕಾಪಟ್ಟೆ ದುಡ್ಡು ಖರ್ಚು ಮಾಡ್ತೀವಿ, ಆ ಕ್ರೀಮ್ ಈ ಕ್ರೀಮ್ ಅಂತೆಲ್ಲ ಹೇಳಿಬಿಟ್ಟು. ಆದರೂ ಸಮಾಧಾನ ಸಿಗಲ್ಲ, ಯಾಕಂತಂದರೆ ಮತ್ತೆ ನಾವು ಡಲ್ಲಾಗೇ ಕಾಣ್ತೇವೆ. ಹಾಗಾದರೆ ನಿಮ್ಗೊಂದು ವಿಷಯ ಗೊತ್ತಾ? ಸಿಂಪಲ್ ಆಗಿ ನಮ್ಮ ಅಡುಗೆ ಮನೆಯಲ್ಲೇ ಇರುವಂಥ ಕೆಲವೊಂದು ಇಂಗ್ರೀಡಿಯೆಂಟ್ಸನ್ನು ಬಳಸ್ಕೊಂಡು ತಲೆ ಕೂದಲಿಂದ ಪಾದದ ತನಕ ನಮ್ಮ ಅಂದನ ಸೂಪರಾಗಿ ಕಾಪಾಡ್ಕೋಬೋದು. ಚಿಟಿಕೆ ಹೊಡೆದಷ್ಟು ಸ್ವಲ್ಪದಲ್ಲಿ ಈ ಟಿಪ್ಸ್ಗಳನ್ನು ಮಾಡ್ಬೋದು. ರೆಗ್ಯುಲರ್ ಆಗಿ ಉಪಯೋಗ ಮಾಡ್ಬೋದು. ಎಲ್ಲ ಟೈಪ್ ಆಫ್ ಸ್ಕಿನ್ ಅವರು ಮಾಡ್ಬೋದು, ಯಾವುದೇ ಸೈಡ್ ಎಫೆಕ್ಟ್ ಇಲ್ಲದೆ. ಇವತ್ತು ತಲೆ ಕೂದಲಿನ ಅಂದಕ್ಕೆ, ಮುಖದ ಗ್ಲೋ ಡಬಲ್ ಆಗಲಿಕ್ಕೆ, ಕಣ್ಣಿನ ಸುತ್ತ ಕಪ್ಪು ಕಲೆಗಳಿದ್ರೆ ಕಮ್ಮಿ ಆಗಲಿಕ್ಕೆ, ಕೈ ಮತ್ತು ಬೆನ್ನು, ಕೈ ಕಾಲಿನ ಟ್ಯಾನ್ ಕಮ್ಮಿ ಆಗಲಿಕ್ಕೆ, ಪಾದಗಳು ಬ್ಯೂಟಿಫುಲ್ ಆಗಿರಲಿಕ್ಕೆ, ಎಲ್ಲದಕ್ಕೂ ಅದ್ಭುತವಾಗಿರುವಂಥ ಮನೆಮದ್ದುಗಳನ್ನು ಈ ವಿಡಿಯೋದಲ್ಲಿ ಹೇಳ್ತಾ ಇದ್ದೇನೆ. ವಿಡಿಯೋನ ಪೂರ್ತಿಯಾಗಿ ನೋಡಿ, ಸೇವ್ ಮಾಡಿಟ್ಕೊಂಡು ನೋಡಿ. ನಿಮಗೆ ತುಂಬ ಅಂತಂದರೆ ತುಂಬ ಉಪಯೋಗಕ್ಕೆ ಬರುವಂಥ ವಿಡಿಯೋ ಇದು. ಇನ್ನೊಂದೇನು ಅಂತಂದರೆ, ಫಸ್ಟ್ ಟೈಮ್ ನೀವು ನನ್ನ ಈ ಅಮ್ಮೀಸ್ ಗ್ಲೋ ಚಾನೆಲನ್ನು ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ. ಯಾಕಂತಂದರೆ ತುಂಬ ಉಪಯೋಗಕ್ಕೆ ಬರುವಂಥ ವೀಡಿಯೋಗಳನ್ನು ನಾನು ಹಾಕ್ತಾ ಇರ್ತೇನೆ. ನೀವು ನನ್ನ ಎಲ್ಲ ವೀಡಿಯೋಗಳನ್ನು ಮಿಸ್ ಮಾಡದೆ ನೋಡ್ಕೋಬೋದು. ಫಸ್ಟ್ ಇವಾಗ ಕಣ್ಣಿನ ಕೆಳಗಡೆ ಬರುವಂಥ ಕಪ್ಪು ಮಾರ್ಕ್, ಡಾರ್ಕ್ ಸರ್ಕಲ್, ಇದನ್ನ ಕಮ್ಮಿ ಮಾಡೋದಕ್ಕೆ ಯಾವ ಮನೆಮದ್ದನ್ನು ಉಪಯೋಗ ಮಾಡ್ಬೋದು ಅಂತ ನೋಡೋಣ. ತುಂಬ 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 ಸಿಂಪಲ್ ಆಗಿರುವಂಥ ಮನೆಮದ್ದು. ಅದು ಏನು ಅಂತಂದರೆ, ಸೌತೆಕಾಯಿ ಒಂದು ತುಂಡು ಕಟ್ ಮಾಡ್ಕೊಳ್ಳಿ. ಒಂದು ಬೌಲಲ್ಲಿ ಸ್ವಲ್ಪ ನೀರು ತಗೊಳ್ಳಿ. ಒಂದು ವೇಳೆ ರೋಸ್ ವಾಟರ್ ಇದ್ದರೆ ರೋಸ್ ವಾಟರನ್ನೇ ತಗೊಳ್ಳಿ, ಇಲ್ಲದಿದ್ದರೆ ಅರ್ಧ ರೋಸ್ ವಾಟರ್ ಅರ್ಧ ನೀರನ್ನು ತಗೊಳ್ಳಿ. ರೋಸ್ ವಾಟರ್ ಅಂತಂದರೆ ಗುಲಾಬಿದು ನೀರು, ಪನ್ನೀರ್ ಅಂತೀವಲ್ವ, ನಿಮಗೆ ಪ್ಯೂರ್ ಆಗಿರೋದನ್ನೇ ಬಳಸಿ, ಇಲ್ಲ ಮನೇಲಿ ಮಾಡಿರೋದನ್ನೇ ಬಳಸಿ. ರೋಸ್ ವಾಟರ್ ಮನೇಲಿ ಯಾವ ಥರ ಮಾಡ್ಬೋದು, ಪರ್ಫೆಕ್ಟಾಗಿ ಅದ್ಭುತ ಕ್ವಾಲಿಟಿಯ ರೋಸ್ ವಾಟರ್ ಅನ್ನೋದನ್ನು ಒಂದು ವೀಡಿಯೋದಲ್ಲಿ ನಾನು ಹೇಳ್ಕೊಟ್ಟಿದ್ದೇನೆ. ಆ ವೀಡಿಯೋದ ಲಿಂಕ್ ಬೇಕಾದರೆ ಈ ವಿಡಿಯೋದ ಡಿಸ್ಕ್ರಿಪ್ಷನಲ್ಲಿ ಹಾಕ್ತೀನಿ. ಇಲ್ಲದಿದ್ದರೆ ನೀವು ಅಂಗಡಿಯಿಂದ ಬೇಕಾದರೂ ತಗೊಬನ್ನಿ, ಅದೇ ಒಳ್ಳೆ ಕ್ವಾಲಿಟಿದನ್ನು ತಗೊಬನ್ನಿ. ನಿಮಗೆ ಬೇಕಿದ್ರೆ ಈ ವಿಡಿಯೋದಲ್ಲಿ ಟ್ಯಾಗ್ ಮಾಡಿರ್ತೇನೆ. ಸ್ವಲ್ಪ ನೀರು, ಸ್ವಲ್ಪ ರೋಸ್ ವಾಟರನ್ನು ತಗೊಂಡು ಅದಕ್ಕೆ ಕಟ್ ಮಾಡಿರುವಂಥ ಕುಕುಂಬರ್, ಸೌತೆಕಾಯಿಯ ತುಂಡಿರುತ್ತಲ್ವ, ಎರಡು ತುಂಡು ಕಟ್ ಮಾಡ್ಕೊಳ್ಳಿ ರೌಂಡಾಗಿ. ಅದನ್ನ ಆ ರೋಸ್ ವಾಟರ್ ಮತ್ತು ನೀರು ನಾವು ಬೌಲಲ್ಲಿ ಇಟ್ಟಿದ್ವಿ ಅದಕ್ಕೆ ಹಾಕಿ ಅದನ್ನ ಅರ್ಧ ಗಂಟೆ ಫ್ರಿಜ್ಜಲ್ಲಿ ಇಟ್ಬಿಡಿ. ಅದಾದ ನಂತರ ಹೊರಗಡೆ ತೆಗೆದು ಆ ಸೌತೆಕಾಯಿಯ ತುಂಡು ಇರುತ್ತಲ್ವ, ಅದನ್ನ ಕಣ್ಣನ್ನು ಮುಚ್ಚಿ ಎರಡೂ ಕಣ್ಣಿನ ಮೇಲೆ ಇಟ್ಬಿಡಿ. 10ರಿಂದ 15 ನಿಮಿಷ ಬಿಡಿ. ದಿನ ಮಾಡಿ, ಯಾವುದೇ ಥರ ಸೈಡ್ ಎಫೆಕ್ಟ್ ಇಲ್ಲ. ಕಣ್ಣಿನ ಕೆಳಗಡೆ ಇರುವಂಥ ಕಪ್ಪು ಕಲೆ ಮಾಯ ಆಗುತ್ತೆ. ಕಣ್ಣು ನಿಮಗೆ ತುಂಬ ಕೂಲ್ ಅನಿಸುತ್ತೆ, ಫ್ರೆಶ್ ಅನಿಸುತ್ತೆ. ಮತ್ತು ಆ ಡಲ್ನೆಸ್, ಸುಸ್ತಾದಾಗ ಅನಿಸುತ್ತಲ್ವ ಕಣ್ಣು, ಅದು ಕಮ್ಮಿಯಾಗಿ ನೀವು ಫ್ರೆಶ್ ಆಗಿ ಬ್ಯೂಟಿಫುಲ್ ಆಗಿ ನಿಮ್ಮ ಕಣ್ಗಳಿರೋ ಥರ ನೋಡ್ಕೋಬೋದು. ದಿನ 10ರಿಂದ 15 ನಿಮಿಷ ಮಾಡ್ಬೋದು. ನಿಮ್ಮ ಕಣ್ಗಳು ತುಂಬ ಯಂಗ್ ಆದಾಗ ಕಾಣಿಸುತ್ತೆ, ಮತ್ತು ಆ ಕಣ್ಣಿನ ಸುತ್ತ ಬರೋ ರಿಂಕಲ್ಸ್ ಎಲ್ಲ ಇದೆಯಲ್ಲೋ ಅದು ಕೂಡ ಕಮ್ಮಿ ಆಗುತ್ತೆ. ಅದ್ಭುತವಾಗಿರುವಂಥ ಟಿಪ್ಸ್ ಒಂದು. ಇವಾಗ ಮುಖದಲ್ಲಿರುವಂಥ ಟ್ಯಾನ್ ಅಥವಾ ಕಲೆಗಳು, ಬಿಸಿಲಿಗೆ ಓಡಾಡಿ ಕಪ್ಪಾಗಿದೆ, ಇದನ್ನ ಕಮ್ಮಿ ಮಾಡೋದು ಹೇಗೆ? ಟ್ಯಾನನ್ನು ರಿಮೂವ್ ಮಾಡೋದು ಹೇಗೆ? ಬಿಸಿಲಿಗೆ ಓಡಾಡಿದಾಗ ಆದಂಥ ಕಪ್ಪು ಕಲೆ ಅಥವಾ ಕಪ್ಪು ಮಾರ್ಕನ್ನು ಕಮ್ಮಿ ಮಾಡೋದು ಹೇಗೆ? ತುಂಬ ಸಿಂಪಲ್ ಮತ್ತು ತುಂಬ ಎಫೆಕ್ಟಿವ್ ಆಗಿರುವಂಥದ್ದು. ನಂದು ತುಂಬ ಫೇವ್ರೆಟ್ ಟಿಪ್ ಇದು. ಇದು ಏನು ಅಂತಂದರೆ, ಇದನ್ನ ಮಾಡೋದಕ್ಕೆ ನಮಗೆ ಬೇಕಾಗಿರುವಂಥದ್ದು ಆಲೂಗಡ್ಡೆಯ ಜ್ಯೂಸ್, ಪೊಟ್ಯಾಟೊ ಜ್ಯೂಸ್, ಬಟಾಟೆ ಅಂತ ಏನು ಬರುತ್ತೆ ಅದರ ರಸ. ಸಿಪ್ಪೆ ತೆಗೆದು ಒಂದು ತುಂಡು ಕಟ್ ಮಾಡಿ ತೊಳ್ಕೊಳ್ಳಿ ಫಸ್ಟ್. ಅದಾದ ನಂತರ ಸಿಪ್ಪೆ ತೆಗೀರಿ, ಕಟ್ ಮಾಡಿ, ಗ್ರೇಟ್ ಮಾಡಿ, ತುರಿದು ಅದೊಂದು ಬಟ್ಟೆಗೆ ಹಾಕಿ ಕ್ಲೀನಾಗಿ ಅದರ ರಸ ಹಿಂಡಿ. ಆ ರಸ 1-2 ಚಮಚ, ಆಲೂಗಡ್ಡೆಯ ರಸ 1-2 ಚಮಚ, ಆಮೇಲೆ ಪ್ಯೂರ್ ಆಗಿರುವಂತಹ ಕಾಫಿ ಪೌಡರ್, ಒಳ್ಳೆ ಕ್ವಾಲಿಟಿದು, ಅದನ್ನ ಸ್ವಲ್ಪ 1 ಚಮಚ ಮಿಕ್ಸ್ ಮಾಡಿ. ಅದಕ್ಕೊಂದು ಸ್ವಲ್ಪ ಜೇನುತುಪ್ಪ ಸೇರಿಸಿ ಕ್ಲೀನಾಗಿ ಮಿಕ್ಸ್ ಮಾಡಿ, ಆ ಪೇಸ್ಟ್ ಏನಿರುತ್ತೆ ಅದನ್ನ ಮುಖಕ್ಕೆ ಹಚ್ಚಿಬಿಡಿ. ಎಷ್ಟು ಸಿಂಪಲ್ ಆಗಿರೋದು ಅಂತಂದರೆ, ಮಾಡೋದಕ್ಕೆ ಆಲೂಗಡ್ಡೆ ರಸ, ಕಾಫಿ ಪೌಡರ್, ಜೇನುತುಪ್ಪ ಇಷ್ಟೇ ಬೇಕಾಗಿರುವಂಥದ್ದು, ಬೇರೆ ಏನು ಬೇಡ. ಅರಿಶಿನ ಎಲ್ಲ ಹಾಕೋಕೆ ಹೋಗಬೇಡಿ, ಕೆಲವರಿಗೆ ಅರಿಶಿನ ಹಾಕಬರಲ್ಲ. ಲಿಂಬೆ ರಸನೂ ಬೇಡ. ಬೇಕಾದರೆ 1 ಡ್ರಾಪ್ ಲಿಂಬೆ ರಸ ಹಾಕಿದರೆ ಮಿರಾಕಲ್ ಥರ ವರ್ಕ್ ಆಗುತ್ತೆ. ನಿಮ್ಮ ಸ್ಕಿನ್ನಿಗೆ ಲಿಂಬೆ ರಸ ಸೂಟ್ ಆದರೆ ಮಾತ್ರ, ಇಲ್ದಿದ್ರೆ ಲಿಂಬೆ ರಸ ಸ್ಕಿಪ್ ಮಾಡಿ. ಹಾಕಿದರೆ ದಿ ಬೆಸ್ಟ್. ಕೆಲವರಿಗೆ ಲಿಂಬೆ ರಸ, ಅರಿಶಿನ ಪುಡಿ ಸೆನ್ಸಿಟಿವ್ ಇರುತ್ತೆ, ಅಂಥವರು ಸ್ಕಿಪ್ ಮಾಡಿ. ಕ್ಲೀನಾಗಿ ಕಲಸಿ ಮುಖ ಕುತ್ತಿಗೆಗೆ ಹಚ್ಕೊಳ್ಳಿ. ಮುಖನ ತೊಳೆದು ಒರೆಸ್ಬಿಟ್ಟು ಈ ಪೇಸ್ಟನ್ನು ಹಚ್ಕೋಬೇಕು. ಹಚ್ಕೊಂಡಾದ ನಂತರ 10ರಿಂದ 15 ನಿಮಿಷ ಬಿಡಿ. ಪೂರ್ತಿ ಡ್ರೈ ಆಗೋ ತನಕ ಬೇಡ, ಒಂದು 80% ಡ್ರೈ ಆಗುತ್ತೆ ಅಲ್ವಾ, ಆಗ ಮುಖಕ್ಕೊಂಚೂರು ನೀರನ್ನು ಚಿಮುಕಿಸ್ಕೊಳ್ಳಿ. ನೀರನ್ನು ಚಿಮುಕಿಸ್ಕೊಂಡು ಕೈಯಿಂದ ಕ್ಲೀನಾಗಿ 1-2 ನಿಮಿಷ ಈ ಥರ ಮಸಾಜ್ ಮಾಡಿ. ಒಂದ್ಸರಿ ಅದು ಸ್ವಲ್ಪ ಡ್ರೈ ಆಗಿರುತ್ತಲ್ವ, ಮುಖಕ್ಕೆ ನೀರು ಚಿಮುಕಿಸ್ಕೋಬೇಕು. ಚಿಮುಕಿಸ್ಕೊಂಡಾಗ ಅದು ಆ ಪೇಸ್ಟ್ ಸ್ವಲ್ಪ ಅಂದರೆ ಮೆತ್ತಗಾಗುತ್ತೆ. ಆವಾಗ ಕ್ಲೀನಾಗಿ 2ರಿಂದ 3 ನಿಮಿಷ ಜೆಂಟಲ್ ಆಗಿ ಸ್ಕ್ರಬ್ ಮಾಡಬೇಕು. ತಿಕ್ಕಿ ಬಲವಾಗಿ ಮಾಡೋದಲ್ಲ, ಸ್ಕಿನ್ ಸೆಲ್ಸ್ ಡ್ಯಾಮೇಜ್ ಆಗುತ್ತೆ. ಯಾವಾಗಲೂ ಮುಖಕ್ಕೆ ನಾವು ಏನೇ ಸ್ಕ್ರಬ್ ಮಾಡ್ಕೊಳ್ಳಿ, ಜೆಂಟಲ್ ಆಗಿ ಲೈಟಾಗಿ, ಎಲ್ಲಿ ನೋವಾಗುತ್ತೆ ಏನೋ ಅಂತ ತುಂಬ ಸೂಕ್ಷ್ಮವಾಗಿ ಮಾಡಬೇಕಾಗುತ್ತೆ. 2 ನಿಮಿಷ ಈ ಥರ ಮಾಡಿ ಆದ ನಂತರ
ಕ್ಲೀನಾಗಿ ಮುಖಕ್ಕೆ ನೀರು ಹಾಕಿ ತೊಳ್ಕೊಳ್ಳಿ, ಮುಖ ಒರೆಸ್ಕೊಳ್ಳಿ, ಒಳ್ಳೆಯ ಮಾಯ್ಶ್ಚರೈಸರನ್ನು ಹಚ್ಕೊಳ್ಳಿ. ಫಸ್ಟ್ ವಾಶಿಗೆ ನಿಮಗೆ ತುಂಬ ಡಿಫ್ರೆನ್ಸ್ ಕಾಣುತ್ತೆ. ಯಾಕಂತಂದರೆ ಆಲೂಗಡ್ಡೆಯಲ್ಲಿ ನ್ಯಾಚುರಲ್ ಬ್ಲೀಚಿಂಗ್ ಪ್ರಾಪರ್ಟೀಸ್ ಇರುತ್ತೆ. ಕಾಫಿ ಪೌಡರ್ಸ್ ಡೆಡ್ ಸ್ಕಿನ್ನನ್ನು ರಿಮೂವ್ ಮಾಡೋಕ್ಕೆ, ನಿಮ್ಮ ಸ್ಕಿನ್ನನ್ನು ಬ್ರೈಟ್ ಮಾಡೋದಕ್ಕೆ ತುಂಬ ಅಂತಂದರೆ ತುಂಬ ಒಳ್ಳೆಯದು. ವಾರದಲ್ಲಿ 2-3 ಸರಿ ಮಾಡಿದರೆ ಸಾಕು. ದಿನ ಮಾಡಬಾರ್ದು ಇದೆಲ್ಲದನ್ನು. ಯಾಕಂತಂದರೆ ಪ್ರತಿದಿನ ನಾವು ಸ್ಕ್ರಬ್ ಮಾಡೋದ್ರಿಂದ ಸ್ಕಿನ್ ಸೆಲ್ಸ್ ಡ್ಯಾಮೇಜ್ ಆಗುತ್ತೆ. ವಾರದಲ್ಲಿ 2-3 ಸರಿ ಮಾಡಿದರೆ ಸಾಕು. ಅದಾದ ನಂತರ ಮುಖನ ಕ್ಲೀನಾಗಿ ತೊಳ್ಕೊಂಡು ಮಾಯ್ಶ್ಚರೈಸರನ್ನು ಹಚ್ಕೊಂಡ್ಬೇಡಿ. ದಿ ಬೆಸ್ಟ್ ರಿಸಲ್ಟ್ ಸಿಗುತ್ತೆ. ಮುಖ ಬಿಸಿಲಿಗೆ ಓಡಾಡಿ ಎಷ್ಟೇ ಕಪ್ಪಾಗಿದ್ರೂ ಅದ್ಭುತವಾಗಿರುವಂಥ ರಿಸಲ್ಟ್ ಸಿಗುತ್ತೆ. ಈಗ ಕೈ ಕಾಲೆಲ್ಲ ಕಪ್ಪಾಗಿದೆ, ಬೆನ್ನು ಕಪ್ಪಾಗಿದೆ, ಏನು ಮಾಡೋದು? ಸ್ವಲ್ಪ ಕಡಲೆ ಹಿಟ್ಟು ತಗೊಳ್ಳಿ, ಅದಕ್ಕೆ ಮೊಸರನ್ನು ಹಾಕಿ, ಚಿಟಿಕೆಯಷ್ಟು ಅರಿಶಿನ ಪುಡಿ ಹಾಕಿ, ಇಷ್ಟೇ ಕ್ಲೀನಾಗಿ ಪೇಸ್ಟ್ ಮಾಡಿ ಪೂರ್ತಿ ಕೈ, ಬೆನ್ನು, ಕಾಲಿಗೆಲ್ಲ ಹಚ್ಕೊಂಬೇಡಿ. 10-15 ನಿಮಿಷ ಬಿಟ್ಬಿಟ್ಟು ಮತ್ತೆ ನೀರು ಹಾಕಿ ಚೆನ್ನಾಗಿ ಸ್ಕ್ರಬ್ ಮಾಡಿ ತೊಳ್ಕೊಂಬೇಡಿ. ನೀವು ಈ ಮಿಕ್ಸಿಗೆ ಲಿಂಬೆ ರಸ ಸೇರಿಸ್ಬೋದು, ಮ್ಯಾಜಿಕ್ ಥರ ವರ್ಕ್ ಆಗುತ್ತೆ. ಮತ್ತೆ ಹೇಳ್ತೀನಿ, ತುಂಬ ಸೆನ್ಸಿಟಿವ್ ಸ್ಕಿನ್ ಆದರೆ ಲಿಂಬೆ ರಸ ಬೇಡ. ಏನಾದರೂ ಹೀಟ್ ರ್ಯಾಷಸ್ ಎಲ್ಲ ಆಗಿದ್ರೆ ಲಿಂಬೆ ರಸ ಬೇಡ. ಅದರ ಬದಲಾಗಿ ಬೇಕಾದರೆ ಸ್ವಲ್ಪ ಅಲೋವೆರಾ ಜೆಲ್ ಹಾಕೊಳ್ಳಿ. ಕಡಲೆ ಹಿಟ್ಟು, ಮೊಸರು, 1-2 ಡ್ರಾಪ್ ಲಿಂಬೆ ರಸ, ಅರಿಶಿನ ಪುಡಿ ಚಿಟಿಕೆಯಷ್ಟು ಕ್ಲೀನಾಗಿ ಮಿಕ್ಸ್ ಮಾಡಿ ಎಲ್ಲ ಹಚ್ಬಿಟ್ಟು 15 ನಿಮಿಷ ಬಿಟ್ಟು ಮತ್ತೆ ನೀರು ಹಾಕಿ ಚಿಮುಕಿಸ್ಬಿಟ್ಟು ಕ್ಲೀನಾಗಿ ಕೈ ಮತ್ತು ಕಾಲನ್ನು 1-2-3 ನಿಮಿಷ ಕ್ಲೀನಾಗಿ ಸ್ಕ್ರಬ್ ಮಾಡಿ ತೊಳ್ಕೊಂಬಿಡಿ. ವಾರದಲ್ಲಿ 2-3 ಸರಿ ಥರ ಮಾಡೋದ್ರಿಂದ ಸನ್ ಟ್ಯಾನ್ ಆಗಿರೋದು, ಸನ್ ಬರ್ನ್ ಆಗಿರೋದು, ಸ್ಕಿನ್ ಕಪ್ಪಾಗಿರೋದು ಕ್ಲಿಯರ್ ಆಗಿ ಸ್ಕಿನ್ ಗ್ಲೋ ಬರುತ್ತೆ, ಬ್ರೈಟ್ ಆಗುತ್ತೆ. ಇವಾಗ ಪಾದಗಳು ತುಂಬ ಹಾಳಾಗಿರುತ್ತೆ, ಏನು ಮಾಡೋದು? ಒಂದು ಟಬ್ಬಲ್ಲಿ ಉಗುರು ಬೆಚ್ಚಗಿನ ನೀರು ತಗೊಳ್ಳಿ, ಅದಕ್ಕೊಂದು ಸ್ವಲ್ಪ ಲಿಂಬೆ ರಸ ಹಾಕಿ, ಚಿಟಿಕೆಯಷ್ಟು ಅರಿಶಿನ ಹಾಕಿ 5-10 ನಿಮಿಷ ಕಾಲನ್ನು ಮುಳುಗಿಸಿಡಿ. ಉಗುರು ಬೆಚ್ಚಗಿಂತ ಸ್ವಲ್ಪ ಜಾಸ್ತಿ ಬೆಸಿರಬೇಕು. ಪಾದ, ಧೂಳು, ಕೊಳೆ ಎಲ್ಲ ನೀರಲ್ಲಿ ಕರಗಿ ಹೋಗುತ್ತೆ. ಅವಾಗವಾಗ ನೀವು ಸ್ಕ್ರಬ್ ಮಾಡ್ತಾ ಇರಬೇಕು, ಲೈಟಾಗಿ ಸ್ಕ್ರಬ್ ಮಾಡ್ತಾ ಇರಬೇಕು, ಅಂತ ತೊಳ್ಕೊಳ್ತಾ ಇರಬೇಕು. ಆಗ ಒಂದು ಸ್ವಲ್ಪ ಬೇಕಾದರೆ ಶಾಂಪು ಕೂಡ ಹಾಕ್ಬೋದು. ಯಾವುದಾದ್ರೂ ಓಕೆ, ನೀವು ತಲೆಗೆ ಹಾಕುವಂಥ ಶಾಂಪುವನ್ನು ಸ್ವಲ್ಪ ಹಾಕ್ಕೊಂಡಿದ್ರು ತುಂಬ ಒಳ್ಳೆಯದು. ಅವಾಗವಾಗ ತೊಳ್ಕೊತಾ ಇರಬೇಕು. ಅದಾದ ನಂತರ ಆ ನೀರನ್ನು ಚೆಲ್ಲಿ ಪಾದನ ಕ್ಲೀನ್ ನೀರಿಂದ ತೊಳೆದ್ಬಿಟ್ಟು ಆಲಿವ್ ಆಯಿಲನ್ನು ಹಚ್ಚಿ. ಇದು ಕೂಡ ನಿಮ್ಮ ಪಾದದ ಧೂಳು, ಕೊಳೆಗಳೆಲ್ಲ ಹೋಗಿ ಪಾದ ಕ್ಲೀನಾಗಿರೋ ಥರ ನೋಡ್ಕೊಳುತ್ತೆ, ಮತ್ತು ಸಾಫ್ಟ್ ಸ್ಮೂತಾಗಿ ಮಾಡುತ್ತೆ, ನಿಮ್ಮ ಪಾದಗಳು ಗ್ಲೋ ಆಗೋ ಥರ ಮಾಡುತ್ತೆ. ಇವಾಗ ತಲೆ ಕೂದಲಿಗೆ ಸಾಫ್ಟ್ ಆಗಿರಬೇಕು, ಸಿಲ್ಕ್ ಆಗಿರಬೇಕು, ಡ್ರೈ ಆಗೋದು ತಪ್ಪಿಸಬೇಕು ಅಂತಂದರೆ ಏನು ಮಾಡಬೇಕು? ತಲೆ ಕೂದಲು ಉದುರೋದನ್ನು ತಪ್ಪಿಸಬೇಕು. ಈ ಸಮ್ಮರ್ ಟೈಮಲ್ಲಿ ಅಂತಂದರೆ ಒಂದು ಅದ್ಭುತವಾಗಿರುವಂಥ ಟಿಪ್ಸ್ ಇದೆ. ಅದೇನು ಅಂತಂದರೆ, ಒಂದು ಸ್ವಲ್ಪ ಕೊಕೊನಟ್ ಆಯಿಲನ್ನು ಬಿಸಿ ಮಾಡಿ, ಅದ್ರ ಜೊತೆಗೆ ಹರಳೆಣ್ಣೆ ಸೇರಿಸಿದ್ರೆ ದಿ ಬೆಸ್ಟ್. 2 ಚಮಚ ಕೊಕೊನಟ್ ಆಯಿಲ್, 1 ಚಮಚ ಹರಳೆಣ್ಣೆ ಲೈಟಾಗಿ ಬಿಸಿ ಮಾಡ್ಕೊಳ್ಳಿ. ಬಿಸಿ ಮಾಡ್ಕೊಂಡಾದ ನಂತರ ಅದಕ್ಕೊಂದು ಸ್ವಲ್ಪ ಅಲೋವೆರಾ ಜೆಲ್ಲನ್ನು ಸೇರಿಸಿ ಮಿಕ್ಸ್ ಮಾಡಿಕೊಂಡು 3-5 ನಿಮಿಷ ನೀಟಾಗಿ ಮಸಾಜ್ ಮಾಡಿ ಅರ್ಧ ಗಂಟೆಯಿಂದ 1 ಗಂಟೆ ತನಕ ಬಿಟ್ಟು ಅನಂತರ ಉಗುರು ಬೆಚ್ಚಗಿನ ನೀರಲ್ಲಿ ತಲೆ ಕೂದಲನ್ನು ತೊಳಿಬೇಕು. ಈ ಥರ ಮಾಡೋದ್ರಿಂದ ತಲೆ ಕೂದಲು ಸಾಫ್ಟ್ ಆಗುತ್ತೆ, ಸ್ಮೂತ್ ಆಗುತ್ತೆ, ಸಿಲ್ಕಿ ಆಗುತ್ತೆ, ತಲೆ ಕೂದಲು ಉದುರು ತಪ್ಪುತ್ತೆ, ತಲೆ ಕೂದಲು ಉದ್ದ ಬರೋದಕ್ಕೆ ಚೆನ್ನಾಗಾಗುತ್ತೆ, ತಲೆ ಕೂದಲು ಕಪ್ಪಾಗುತ್ತೆ, ತಲೆ ಕೂದಲು ಬ್ಯೂಟಿಫುಲ್ ಆಗಿರುತ್ತೆ. ವಾರದಲ್ಲಿ 2 ಸರ್ತಿ ಮಾಡ್ಬೋದು. ಸೊ ಮುಖ ಗ್ಲೋ ಆಗಲಿಕ್ಕೆ, ಟ್ಯಾನ್ ಕಮ್ಮಿ ಆಗಲಿಕ್ಕೆ, ಅಂಡರ್ ಐದು ಅಂದರೆ ಕಣ್ಣಿನ ಕೆಳಗಡೆ ಇರುವಂಥ ಕಪ್ಪು ಕಲೆ ಹೋಗಲಿಕ್ಕೆ, ಕೈ ಕಾಲುಗಳು ಕಪ್ಪಾಗಿರೋದನ್ನು ತಡೆಗಟ್ಟೋದಕ್ಕೆ, ಅದು ಬ್ರೈಟ್ ಆಗೋದಕ್ಕೆ, ಪಾದಗಳು ಸಾಫ್ಟ್ ಆಗೋದಕ್ಕೆ, ಎಲ್ಲದಕ್ಕೂ ಈ ವಿಡಿಯೋದಲ್ಲಿ ಅದ್ಭುತವಾಗಿರುವಂಥ ಮ್ಯಾಜಿಕಲ್ ಅನ್ನುವಂಥ ಟಿಪ್ಸನ್ನು ಹೇಳಿದ್ದೇನೆ. ಇದು ತುಂಬ ಎಫೆಕ್ಟಿವ್ ಆಗಿರುವಂಥದ್ದು. ಯಾರು ಬೇಕಾದರೂ ತುಂಬ ಸಿಂಪಲ್ ಆಗಿ ಫಾಲೋ ಮಾಡ್ಬೋದು. ಮನೇಲಿರುವಂಥ ಇಂಗ್ರೀಡಿಯೆಂಟ್ಸಿಂದ ಮಾಡ್ಕೋಬೋದು. ಎಲ್ರಿಗೂ ತುಂಬ ಸೇಫ್ ಆಗಿರುವಂಥದ್ದು. ಇನ್ನೊಂದು ಏನು ಅಂತಂದರೆ, ಎಷ್ಟೇ ಇದ್ರೂ ಕೂಡ ಏನನ್ನಾದರೂ ಫಸ್ಟ್ ಟೈಮ್ ಟ್ರೈ ಮಾಡ್ತೀರಾ ಅಂತಂದರೆ ಪ್ಯಾಚ್ ಟೆಸ್ಟ್ ಮಾಡ್ಕೊಳ್ಳಿ. ನಿಮಗೆ ಪ್ಯೂರ್ ಆಗಿರುವಂಥ ಅಲೋವೆರಾ ಜೆಲ್, ಒಳ್ಳೆ ಕ್ವಾಲಿಟಿಯ ಮಾಯ್ಶ್ಚರೈಸರ್ ಅಥವಾ ಒಳ್ಳೆ ಕ್ವಾಲಿಟಿಯ ಸನ್ಸ್ಕ್ರೀನ್ ಲೋಷನ್ದು ಲಿಂಕ್ ಬೇಕು ಅಂತಂದರೆ ಈ ವಿಡಿಯೋದಲ್ಲಿ ನಾನು ಟ್ಯಾಗ್ ಮಾಡಿರ್ತೇನೆ, ಅದರಿಂದ ಬೈ ಮಾಡ್ಬೋದು. ಮತ್ತೆ ಹೇಳ್ತಾ ಇದ್ದೀನಿ, ಚೆನ್ನಾಗಿ ನೀರು ಕುಡಿಯಿರಿ. ಡೇ ಟೈಮಲ್ಲಿ ಸನ್ಸ್ಕ್ರೀನ್ ಲೋಷನ್ ಹಾಕೋದನ್ನು ತಪ್ಪಿಸಲೇಬೇಡಿ. ಬಾಡಿ ಲೋಷನ್ ಕೂಡ ಹಚ್ಕೊಳ್ಳಿ. ಹೊರಗಡೆ ಹೋಗ್ತೀರಂತಂದರೆ ಜ್ಯೂಸ್ ಏನಾದರೂ ಕುಡಿಯಿರಿ. ಅರ್ಧ ಗಂಟೆ ಎಕ್ಸಸೈಸ್ ಮಾಡಿ, ಚೆನ್ನಾಗಿ ನಿದ್ದೆ ಮಾಡಿ. ನಿಮ್ಮ ಮಂದನ್ನು ಕಸಿದ್ಕೊಳ್ಳೋಕ್ಕೆ ಯಾರಿಂದಲೂ ಸಾಧ್ಯ ಇಲ್ಲ. ನೀವು ಯಾವಾಗಲೂ ತುಂಬ ಚೆನ್ನಾಗಿರ್ತೀರಾ, ಬ್ಯೂಟಿಫುಲ್ ಆಗಿ ಕಾಣ್ತೀರಾ. ಈ ವಿಡಿಯೋ ಇಷ್ಟ ಲೈಕ್ ಮಾಡಿ, ನೀವು ಮಾತ್ರ ನೋಡೋಲ್ಲ ಬೇರೆಯವ್ರಿಗೆ ಶೇರ್ ಮಾಡೋದನ್ನು ಮರಿಬೇಡಿ. ಥ್ಯಾಂಕ್ಸ್ ಎಲ್ರಿಗೂ.